ಬೆಂಗಳೂರಿಂದ 68 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊ ಬಂದು ಕೋಲಾರ್ಗೆ ಬಂದು ತಲುಪಿದೆ. ಆ ಕೋಲಾರಿಂದ 3 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊ ಬಂದು ಅಂತರಗಂಗೆಯಲ್ಲಿ ನಾನು ಇದ್ದೀನಿ ಇವಾಗ. ಹಾಗೆ ಹತ್ಕೊಂಡು ಹೋಗ್ತಿದ್ರೆ ನಮಗೆ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ವ್ಯೂ ಟವರ್ ಕಾಣಿಸುತ್ತೆ ನಮಗೆ. ಆ ವ್ಯೂ ಟವರ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಸೈಡು ಫೋಸ್ ಏನಾದರೂ ಕೊಡ್ತೀರಾ? ಓಕೆ. ಸ್ವಲ್ಪ ಹುಷಾರಾಗಿರ್ಬೇಕು ಗುರು. ಕೋತಿ ನೀರು ಕುಡಿತೈತೆ. ಓಕೆ ನೀವು ಕುಡೀರಿ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ದೇವಸ್ಥಾನದಿಂದ ಹಾಗೆ ರಪ 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 ಅಂತ ಇಳ್ಕೊ ಬಂದ್ಬಿಟ್ಟೆ. ಯಾಕಂದರೆ ಗಾಡಿ ಕೀನೇ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ಏನಾದರೂ ಒಂದು ಮರ್ತೋಗ್ತಾ ಇರ್ತೀನಿ, ಏನಾದರೂ ಒಂದು ಎಡವಟ್ಟು ಮಾಡ್ಕೊತಾನೆ ಇರ್ತೀನಿ. ಎಡವಟ್ಟಿಗೆ ಅಂಬಾಸಿಡರ್ ನನ್ನೇ ಮಾಡ್ಬೋದು. ಭಯ ಆಗ್ಬಿಟ್ಟಿತ್ತು ನನಗೆ. ನಮಸ್ಕಾರ ಶಿವ, ಅಡ್ವಿದೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರಿಂದ 68 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊ ಬಂದು ಕೋಲಾರ್ಗೆ ಬಂದು ತಲುಪಿದೆ. ಆ ಕೋಲಾರಿಂದ 3 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊ ಬಂದು ಅಂತರಗಂಗೆಯಲ್ಲಿ ನಾನು ಇದ್ದೀನಿ ಇವಾಗ. ಹಾಗೆ ಸೀದಾ ಬರ್ತಾನೆ ಅಂತರಗಂಗೆ ಬೋರ್ಡ್ ಪಕ್ಕನೆ ಲೆಫ್ಟ್ ಸೈಡ್ಗೆ ಒಂದು ಪಾರ್ಕಿಂಗ್ ಸಿಗುತ್ತೆ. ಆ ಪಾರ್ಕಿಂಗಲ್ಲಿ ನೀವು ನಿಮ್ಮ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಸೀದಾ ಹಂಗೆ ಒಳಗೆ ಬರ್ಬೋದು. ಪಾರ್ಕಿಂಗ್ಗೆ 20 ರೂಪಾಯಿ ಅಷ್ಟೇನೆ. ಹೀಗೆ ಮುಂದೆ ಬರ್ತಾ ನೋಡಿ ಲೆಫ್ಟಿಗೆ ಒಂದು ದಾರಿ ಕಾಣಿಸ್ತಿದೆ. ಈ ದಾರಿಯಲ್ಲಿ ಒಳ್ಳೆ ವ್ಯೂ ಕಾಣಿಸ್ಬೋದು. ಮತ್ತೆ ಇಲ್ಲಿ ಜಾಸ್ತಿ ಕೋತಿಗಳಿದಾವೆ, ಸ್ವಲ್ಪ ಹುಷಾರಾಗಿರ್ಬೇಕು, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಆಯ್ತು ಫ್ರೆಂಡು, ಸುಮ್ಮನೆ ಇರ್ಬೇಕಷ್ಟೇ. ಈ ಅಂತರಗಂಗೆ ಬಂದ್ಬಿಟ್ಟು ಕಾಡಿನೊಳಗೆ ಇರೋದು. ಈ ಪೂರ್ತಿ ಕಾಡೇನಿದೆ, ಈ ಕಾಡಿನ ಮಧ್ಯದಲ್ಲಿ ದಾರಿ ಮಾಡಿದ್ದಾರೆ, ಮೆಟ್ಲುಗಳು ಮಾಡಿದ್ದಾರೆ. ಮೆಟ್ಲುಗಳನ್ನ ಸೀದಾ ಹಾಗೆ ಹತ್ಕೊಂಡು ಹೋಗ್ತಿದ್ರೆ ನಮಗೆ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ವ್ಯೂ ಟವರ್ ಕಾಣಿಸುತ್ತೆ ನಮಗೆ. ಆ ವ್ಯೂ ಟವರ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಸೈಡು ಫೋಸ್ ಏನಾದರೂ ಕೊಡ್ತೀರಾ? ಓಕೆ. ಸ್ವಲ್ಪ ಹುಷಾರಾಗಿರ್ಬೇಕು ಗುರು, ಇದು ಕೋತಿಗಳು ಸರಿ ಇಲ್ಲ, ಹೊಡೆದ್ಬಿಡ್ತವೆ. ಸೀದಾ ಆ ಮೆಟ್ಲುಗಳನ್ನ ಹಂಗೆ ಹತ್ಕೊಂಡು ಬರ್ತಾ ಇದ್ರೆ ಲೆಫ್ಟ್ ಸೈಡ್ಗೆ ಒಂದು ದಾರಿ ಕಾಣಿಸುತ್ತೆ. ಆ ದಾರಿಯಿಂದ ನಾವು ಸೀದಾ ಬಂದರೆ ನಮಗೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣಿಸ್ತು. ಜೊತೆಗೆ ನೋಡಿ, ಇಲ್ಲಿ ಕೋತಿಗಳು ರೆಸ್ಟ್ ಮಾಡ್ತಿದ್ದಾವೆ. ಅಂತರಗಂಗೆಗೆ ಬರುವಂಥ ಮೊದಲೇನೆ ಈ ಬಂಡೆಗಳು ನಿಮ್ಗೆ ಹೆಂಗೆ ಕಾಣಿಸ್ತಿದೆ? ಈ ಬಂಡೆಗಳೆಲ್ಲ ದರ್ಶನ ಫಸ್ಟೇ ಕೊಟ್ಬಿಡುತ್ತೆ. ಇಲ್ಲಿಂದ ಬಂದು ನೋಡಿದ್ರೆ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಕೋತಿಗಳ ಗುಂಪೆ ಇದೆ. ಏನು ಮಸಾಜ್ ಮಾಡ್ತಿರೋದು? ಹಾಂ, ಮಸಾಜ್ ಮಾಡಿಸ್ಕೊತಿರೋದಾ? ಓಕೆ. ಇಲ್ಲಿ ನೋಡಿ, ಚಿಕ್ಕ ಕೋತಿಗಳೇ ಬೇಜಾನ್ ಇದಾವೆ ಇಲ್ಲಿ. ಓಹೋ, ಆ ಕೋತಿ ಅಲ್ಲಿ ನೋಡಿ ಹೆಂಗೈತೆ. ಯಪ್ಪ, ಕಚ್ಚಿದ್ರೆ ಮುಗೀತು ಕತೆ. ಕೋತಿ ಯಾಕೋ ಗುರಾಯಿಸ್ತೈತೆ. ಇಲ್ಲಿದ್ದರೆ ಒಳ್ಳೇದಲ್ಲ. ಕಚ್ಕಿಚ್ಬಿಟ್ರೆ ಯಾಕೆ ಬೇಕು ಮತ್ತೆ? ಸುಮ್ಮನೆ ದೂರದಿಂದ ಬಂದಿದ್ದೀನಿ ನಾನು, ಕಚ್ಕಿಚ್ಚಂಗಿಲ್ಲ. ನಾನೇ ಹೋಗ್ಬಿಡ್ತೀನಿ, ಸುಮ್ಮನೆ ಯಾಕೆ ಬೇಕು? ನಿಮ್ಗಳ ಸವಾಸನೆ ಬೇಡ. ಸುಮಾರು ಮೆಟ್ಲುಗಳನ್ನ ಹಾಗೆ ಹತ್ಕೊಂಡು ಹೋಗಬೇಕು ನಾವು, ಹೋಗ್ತಾನೆ ಇರಬೇಕು. ಅಲ್ಲಿ ನೋಡಿ, ಸಖತ್ ಮೆಟ್ಲಿದೆ ಗುರು ಇಲ್ಲಂತೂ. ಹೆವಿ ಮೆಟ್ಲುಗಳನ್ನ ಸೀದಾ ಹಾಗೆ ಹತ್ಕೊಂಡು ಹೋಗ್ತಾ ಇದ್ರೆ ನಮಗೆ ದೇವಸ್ಥಾನ ಕಣ್ಣಿಗೆ ನಿಧಾನಕ್ಕೆ ಕಾಣಿಸ್ತಿದೆ. ಮತ್ತು ನಾವು ಹತ್ಕೊಂಡು ಹೋಗುವಂಥ ಈ ಮಾರ್ಗ ಏನಿದೆ, ಮಾರ್ಗ ಅಕ್ಕಪಕ್ಕ ನೋಡಿ ಪೂರ್ತಿ ಬೇಲಿ ಹಾಕ್ಬಿಟ್ಟವ್ರೆ. ಏನಕ್ಕಂದರೆ ಇದೆಲ್ಲ ಕಾಡಿಗೆ ಸೇರ್ಬೋದು ಮೋಸ್ಟ್ಲಿ. ಫೈನಲ್ ಆಗಿ ನಾವು ದೇವಸ್ಥಾನದ ಹತ್ರ ಬಂದು ತಲುಪೇ ಬಿಟ್ಟಿದ್ದೀವಿ. ಎಷ್ಟು ಮೆಟ್ಲುಗಳನ್ನ ಹತ್ಕೊಬಂದ್ವಿ ಗೊತ್ತಾ? ಇಲ್ಲಿಂದ ನೋಡಿ ಎಷ್ಟು ಮೆಟ್ಲು ಹತ್ಕೊಬಂದ್ವಿ ಅಂತ. ಇವತ್ತು ವೀಕೆಂಡ್ ಆಗಿದ್ದರಿಂದ ಭಾನುವಾರ ದಿನ ಫುಲ್ಲು ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಸೀದಾ ಹಾಗೆ ನಾವು ದೇವಸ್ಥಾನದ ಒಳಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ದೇವಸ್ಥಾನದ ವ್ಯೂ.
ನೀರು ಮಾತ್ರ ಸಕ್ಕತ್ತಾಗಿದೆ, ಸ್ವೀಟಾಗಿದೆ ನೀರು. ಈ ಬೆಟ್ಟ ಹತ್ಬಿಟ್ಟು ಬಂದ್ಬಿಟ್ಟು ಬಾಯಿರಿಕೆ ಆಗ್ಬಿಟ್ಟಿತ್ತು. ನೀರು ಗೀರು ಏನೂ ತಂದಿಲ್ಲ, ಈ ಚಿಕ್ಕ ಬ್ಯಾಗಲ್ಲಿ ಏನೂ ಆಗಲ್ಲ, ಕ್ಯಾಮ್ರಾ ಆಕ್ಸೆಸರೀಸ್ ಬಿಟ್ರೆ. ಈ ಅಂತರಗಂಗದಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ನಾವೇನು ಇವಾಗ ದರ್ಶನ ಮಾಡ್ಕೊಂಡ್ವಿ ಅದೇ ನೀರು. ಈ ನೀರಿಗೆ ಒಂದು ವಿಶೇಷತೆ ಇದೆ, ಏನಂದರೆ ವರ್ಷದ 365 ದಿನಾನು ಬಸವಣ್ಣನ ಬಾಯಿಂದ ನೀರು ಬರ್ತಾನೆ ಇರುತ್ತಂತೆ. ಮಳೆಗಾಲದಲ್ಲಾದರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಬೇಸಿಗೆಗಾಲದಲ್ಲೆಲ್ಲ ನಾರ್ಮಲಾಗಿ ನಾನು ಹಿಂಗೆ ಇವಾಗ ತೋರಿಸಿದ್ನಲ್ಲ ಅಷ್ಟೇ ಬರುತ್ತೆ. ಒಟ್ಟಿನಲ್ಲಿ ನೀರು ಬರ್ತಾನೆ ಇರುತ್ತೆ, ನೀರಂತೂ ಬತ್ತೋಗಲ್ವಂತೆ. ಇಲ್ಲೆಲ್ಲ ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಪೂರ್ತಿ ಕಲ್ಯಾಣಿ. ಇಲ್ಲಿಗೆ ನೀರು ಬಿಟ್ಟಿಲ್ಲ, ಇದೇ ನೀರನ್ನು ಇಲ್ಲಿ ಬಿಡ್ತಾರೆ. ಇವಾಗ ನೀರೇನು ಬಿಟ್ಟಿಲ್ಲ, ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರಂತೆ. ನೀರು ಬಿಟ್ಟರೆ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ಇಲ್ಲಿ ಮಾತ್ರ. ನಾವೀಗ ಏನು ನೋಡಿದ್ವಿ, ಈ ನೀರು ಬಂದ್ಬಿಟ್ಟು ಎಲ್ಲಿಂದ ಬರ್ತಿದೆ ಅಂತ ಇದ್ರ ಮೂಲನೇ ಗೊತ್ತಿಲ್ಲ. ಇದ್ರ ಚರಿತ್ರೆ ಹೇಳಬೇಕು ಅಂದರೆ, ಇಲ್ಲೊಬ್ಬರು ಋಷಿ ಮುನಿಗಳಿದ್ರಂತೆ. ಅವರು ಬಂದ್ಬಿಟ್ಟು ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತಿದ್ರು. ಆ ಟೈಮಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೀರಿನ ಕೊರತೆ ಆಯಿತು. ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕಲ್ಲ, ಆದ್ದರಿಂದ ನೀರಿನ ಕೊರತೆ ಇತ್ತು. ನೀರಿನ ಕೊರತೆ ಆಗಿದ್ದಕ್ಕೆ ಏನು ಮಾಡಿದ್ರು ಅಂದರೆ, ಸೀದಾ ಅವರು ಕಾಶಿಯ ಗಂಗಾ ಏನಿದೆ ಅಲ್ಲಿಗೆ ಹೋಗ್ತಾರೆ. ಗಂಗಾಗೆ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಥರ ಶಿವಲಿಂಗಗೆ ಅಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತಾರೆ. ಪ್ರಾರ್ಥನೆ ಮಾಡ್ಕೊಂಡಾಗ ಗಂಗಾ ಬಂದ್ಬಿಟ್ಟು ಇಲ್ಲಿಗೆ ನೆಲೆಸ್ತಾರಂತೆ. ಇದು ಆ ನೀರಿನ ಚರಿತ್ರೆ. ಕೆಳಗಿಂದ ನೀರು ಬೀಳ್ತಿರೋದು ನೋಡಿದ್ದು, ಆದರೆ ನೀರು ಎಲ್ಲಿಂದ ಬರುತ್ತೆ ಅಂದರೆ, ಈ ಮಂಟಪ ಏನು ಕಾಣಿಸ್ತಿದೆ, ಈ ಮಂಟಪದ ಒಳಗಡೆ ಬಸವಣ್ಣ ಇದೆ. ಆ ಬಸವಣ್ಣನ ಪಕ್ಕದಲ್ಲೇ ನೀರು ಬರ್ತಿರೋದು ನೋಡಿ. ಇಲ್ಲೇ ನೀರು ಬರ್ತಿದ್ದೆ, ಇಲ್ಲೇ ಕೋತಿ ನೀರು ಕುಡಿತೈತೆ. ಓಕೆ ನೀವು ಕುಡೀರಿ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ಆ ತೀರ್ಥನ ನಾವು ಕುಡಿಯೋದ್ರ ಜೊತೆಗೆ ಸ್ನಾನ ಸಹ ಮಾಡ್ಕೊಬೋದಂತೆ. ಸುಮಾರು ಜನ ಅಲ್ಲಿ ಬಂದಿರೋರು ಸ್ನಾನ ಸಹ ಮಾಡ್ಕೊತಿದ್ದಾರೆ. ಸ್ನಾನ ಮಾಡಿಕೊಂಡ್ರೆ ಚರ್ಮದ ಕಾಯಿಲೆಗಳೆಲ್ಲ ಹೋಗ್ತವೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಇವಾಗ ನಾವೇನು ನೋಡಿದ್ವಿ, ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದಲ್ಲಿರುವಂಥ ಶಿವಲಿಂಗಗೆ ಅದೇ ನೀರನ್ನು ಇವಾಗಲೂ ಸಹ ಅಭಿಷೇಕ ಮಾಡ್ತಿದ್ದಾರೆ. ಏನು ಹಿಂಗೆ ಕಚ್ಚಾಡ್ತಾರೆ ಇವರೆಲ್ಲ, ಇವೇ ಜಗಳ ಆಡ್ತಾರೆ ಗುರು. ಈ ದೇವಸ್ಥಾನ ಅಂತೂ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಹಳೇ ದೇವಸ್ಥಾನನ ಹಾಗೆ ಇಳ್ಕೊಂಡಿದ್ದಾರೆ, ಒಂಚೂರು ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಏನಾಗಿಲ್ಲ. ಸಖತ್ತಾಗಿ ಮೇಂಟೈನ್ ಮಾಡೋರೆ ಇಲ್ಲಿ ಮಾತ್ರ. ದೇವಸ್ಥಾನದಿಂದ ಹಾಗೆ ರಪ ಅಂತ ಇಳ್ಕೊ ಬಂದ್ಬಿಟ್ಟೆ, ಯಾಕಂದರೆ ಗಾಡಿ ಕೀನೇ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ಏನಾದರೂ ಒಂದು ಮರ್ತೋಗ್ತಾ ಇರ್ತೀನಿ, ಏನಾದರೂ ಒಂದು ಎಡವಟ್ಟು ಮಾಡ್ಕೊತಾನೆ ಇರ್ತೀನಿ. ಎಡವಟ್ಟಿಗೆ ಅಂಬಾಸಿಡರ್ ನನ್ನೇ ಮಾಡ್ಬೋದು ಮೋಸ್ಟ್ಲಿ. ಇವಾಗ ಬೇಗ ಓಡೋಗ್ಬೇಕು, ಯಾರಾದರೂ ಗಾಡಿ ಕೀ ತೊಗೊಂಡ್ಬಿಟ್ಟವ್ರೋ ಏನೋ ಗೊತ್ತಿಲ್ಲ. ಮತ್ತು ನಿಮ್ಗೆ ಇಲ್ಲೇನು ಕಾಣಿಸ್ತಿದೆ, ಇದು ಬಂದ್ಬಿಟ್ಟು ಟ್ರಕ್ಕಿಂಗ್ಗೆ ಹೋಗುವಂಥ ಜಾಗ. ಈ ಟ್ರಕ್ಕಿಂಗ್ಗೆ ಹೋಗುವಂಥ ಜಾಗದಲ್ಲಿ ಬಂದ್ಬಿಟ್ಟು ನಾವು 1 ಡೇ ಬಿಫೋರೇ ಬುಕ್ ಮಾಡ್ಕೋಬೇಕಂತೆ. ಆನ್ಲೈನ್ ಟಿಕೆಟು 400 ರೂಪಾಯಿ ಅಂತೆ. ಬುಕ್ ಮಾಡಿಕೊಂಡ್ರೆ ಅದ್ರ ನೆಕ್ಸ್ಟ್ ಡೇಗೆ ಕರ್ಕೊಂಡು ಹೋಗ್ತಾರೆ. ನಾವೇನು ಬುಕ್ ಮಾಡ್ಕೊಂಡಿಲ್ಲ, ಹೋಗೋಕ್ಕೂ ಆಗಲ್ಲ. ನೀವು ಅಕಸ್ಮಾತ್ ಬರೋಂಗಾದರೆ ಬುಕ್ ಮಾಡಿಕೊಂಡು ಹೋಗಿ. ಇವಾಗ ಫಸ್ಟ್ ಹೋಗ್ಬಿಟ್ಟು ಕೆಳಗಡೆ ಗಾಡಿಕೇನ ಹುಡುಕ್ಬೇಕು ಗುರು. ಮೇಲ್ಗಡೆ ಒಬ್ಬರು ಪರಿಚಯ ಆದರು, ಅವರು ಇಲ್ಲಿಯವರೇ, ಲೋಕಲ್ ಅವರಂತೆ. ಅವರು ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಅಂಗಡಿಗಳಿರ್ತಾವಲ್ಲ, ಆ ಅಂಗಡಿಯವ್ರಿಗೆ ಬಂದ್ಬಿಟ್ಟು ಫೋನ್ ಹಾಕಿದ್ದಾರೆ. ಫೋನ್ ಹಾಕ್ಬಿಟ್ಟು ಗಾಡಿ ಕೀ ತೆಗ್ದಿಕ್ಕೊಳ್ಳಿ ಅಂತ. ಸದ್ಯ ಗಾಡಿ ಕೀ ತೆಗ್ದಿಕ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅದಕ್ಕೇ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ದೀನಿ, ಇಲ್ಲಾಂದರೆ ಓಡ್ತಾಯಿದ್ದೆ, ಇದ್ದು ಬಿದ್ದು ಓಡ್ತಾಯಿದ್ದೆ. ಬೆಟ್ಟದ ಕೆಳಗಡೆ ನಾನು ಬಂದೇ ಬಿಟ್ಟೆ. ಯಾರು ಗಾಡಿ ಕೀ ತೊಗೊಂಡವರು ಅಂತಲೂ ಗೊತ್ತಿಲ್ಲ. ಇಲ್ಲಿ ಅಂಗಡಿಗಳಲ್ಲಿ ಇರುವಂಥ ಜನರು ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಯಾರು ಏನು ಗೊತ್ತಿಲ್ಲ. ತಗೋಬೇಕು. ಯಾರು ಆಂಟಿ? ಇದು ಜ್ಯೋತಿ ಅಂತ ನಿಮ್ಮ ಹೆಸರು? ಅದೇ ನಂದು ಗಾಡಿ ಕೀ, ಆ್ಯಕ್ಟಿವ್ ಅದು. ಅಯ್ಯೋ, ಥ್ಯಾಂಕ್ ಯು ಸೊ ಮಚ್ ಆಂಟಿ. ನಾನು ಭಯ ಆಗಿಬಿಟ್ಟಿತ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ನಾನು ನೋಡಿ, ಸದ್ಯ ನನ್ನ ಪುಣ್ಯ ಗಾಡಿ ಕೀ ಸಿಕ್ತು. ಇಲ್ಲೇ ಬಿಟ್ಟು ಬಂದುಬಿಟ್ಟೆ. ನಾನು ಏನೋ ಜೋಶಲ್ಲಿ ಹೋಗ್ಬಿಟ್ಟೆ, ನನ್ನ ಪುಣ್ಯಕ್ಕೆ ಸಿಕ್ತು. ಟೈಮೀಗ ಕರೆಕ್ಟಾಗಿ ಬಂದ್ಬಿಟ್ಟು 11:58, ಅಂದರೆ 12 ಗಂಟೆ ಆಗ್ತೈತೆ. 12 ಗಂಟೆ ಆದ್ರೂ ನಾನು ಇನ್ನು ನಾಷ್ಟ ಸಹ ಮಾಡಿಲ್ಲ. ಇವಾಗ ಅದಕ್ಕೇ ನಾಷ್ಟ ಮಾಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಅಂತರಗಂಗೆಯಿಂದ ಸೀದಾ ನಾವು 34 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಮುಳುಬಾಗಿಲು ಒಳಗಡೆ ಬಂದುಬಿಟ್ವಿ. ಮುಳುಬಾಗಿಲು ದೋಸೆ ಸಖತ್ತು ಫೇಮಸ್ಸು. ಮುಳುಬಾಗಿಲು ದೋಸೆ ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡೋಣ.
ಮಾಮೂಲಿ ದೋಸೆ ಮಾಡುವಂಥ ತವ ಯಾವ ಥರ ಬರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ರೌಂಡಾಗಿ. ಇದು ನೋಡಿ ಯಾವ ಥರ ಇದೆ, ಚಿಕ್ಕದು, ಇದೊಂಥರ ಡಿಫ್ರೆಂಟ್ ಆಗಿದೆ. ದೋಸೆನ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ದೋಸೆ ಹಾಕ್ತವ್ರೆ ಆ ತವದ ಮೇಲೆ. ಇದು ನಾರ್ಮಲ್ ದೋಸೆ ಇಟ್ಟಲ್ಲ, ಇದು ನಮ್ಮದು ಓನ್ ಪ್ಯಾಟರ್ನ್. ಮುಳುಬಾಗಿಲು ದೋಸೆ ಇದೆ ನಿಮಗೆ. ಈ ಒಂದು ಪ್ಯಾಟರ್ನ್ ನೀವು ಬೇರೆ ಅಂಚಲ್ಲಿ ಹಾಕಿದ್ರೆ ದೋಸೆ ಬರಲ್ಲ. ಬಟ್ ಈ ಹಿಟ್ಟನ್ನ ಈ ಅಂಚಲ್ಲಿ ಹಾಕಿದ್ರೆ ಮಾತ್ರ ನಿಮಗೆ ಮುಳುಬಾಗಿಲು ದೋಸೆ ಒರಿಜಿನಲ್ ಸಿಗೋದು. ಯಾಕಂದ್ರೆ ಈ ಅಂಚಲ್ಲಿ ನೀವು ಇದು ಡಿಫ್ರೆಂಟ್ ಆಗಿ ಬರುತ್ತೆ ಅಂಚು. ಇದು ನಾವು ಇದು ಹೆಂಗಂದ್ರೆ ಮುಳುಬಾಗಿಲು ದೋಸೆ ಔಟ್ ಸೈಡ್ ಕ್ರಿಸ್ಪಿಯಾಗಿ ಬರುತ್ತೆ, ಇನ್ಸೈಡ್ ಸಾಫ್ಟ್ ಆಗಿ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್. ಈ ತರ ದೋಸೆ ನಿಮ್ಗೆಲ್ಲ ದೊಡ್ಡ ಅಂಚಲ್ಲಿ ಹಾಕಿದ್ರೆ ಈ ತರ ಬರಲ್ಲ. ಯಾಕಂದ್ರೆ ಇದು ಒಂಥರ ಅಪ್ಪಂ, ಇಡೀ ಅಪ್ಪಂ ತರ ಬರುತ್ತೆ. ಇಡೀ ಅಪ್ಪಂ ದೋಸೆ ಅಲ್ಲ, ಇದು ಒರಿಜಿನಲ್ ಮುಳುಬಾಗಿಲು ದೋಸೆ ಅಂತೇಳಿ. ಆ ಅಂಚಿಗೆ ಬಂದ್ಬಿಟ್ಟು ದೋಸೆ ಒಯ್ದಿದ್ದಾರೆ. ದೋಸೆ ಒಯ್ದ್ಮೇಲೆ ಸ್ವಲ್ಪ ಹೊತ್ತು ಆಗ್ಬೇಕು ದೋಸೆ ಎಲ್ಲ. 2 ಇಂದ 3 ಮಿನಿಟ್ ನೀವು ಇದನ್ನ ಪ್ಲೇಟ್ ಮುಚ್ಚಿದ್ರೆ ನಿಮಗೆ ಒಳಗಡೆ ದೋಸೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇದಕ್ಕೆ ನಾವು ಬಂದ್ಬಿಟ್ಟು ಪ್ಯೂರ್ ಆಗಿ ನಂದಿನಿ ತುಪ್ಪನೇ ಹಾಕೋದು, ಬೇರೆ ಏನು ಹಾಕಲ್ಲ. ನಂದಿನಿ ತುಪ್ಪ. ಇವಾಗ ಆ ದೋಸೆಗೆ ತುಪ್ಪ ಹಾಕ್ತಿದ್ದಾರೆ ನೋಡಿ. ಓಹೋ, ಫುಲ್ ಹಾಕ್ಬಿಟ್ರಿ. ಇವಾಗ ತಾನೇ ಜಸ್ಟ್ ಮುಳುಬಾಗಿಲು ದೋಸೆ ಮಾಡಿದ್ದಾರೆ. ಇವಾಗ ನಾವು ಅದನ್ನ ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ನಿಮ್ಗೆ ಹೇಳ್ತೀನಿ. ನಮ್ಮ ಮುಂದೆ ಫೇಮಸ್ ಮುಳುಬಾಗಿಲು ದೋಸೆ ಇದೆ. ದೋಸೆ ನಿಮಗೆ ಈ ಥರ ಸರ್ವ್ ಮಾಡ್ತಾರೆ ನೋಡಿ. ಈ ದೋಸೆನ ಇವಾಗ ಟೇಸ್ಟ್ ಮಾಡೋಣ. ಈ ದೋಸೆನ ಈ ಮಧ್ಯ ಇದೆಯಲ್ಲ, ಈ ಮಧ್ಯದಿಂದ ಮುಡ್ಕೊಬೇಕು. ಬರೀ ತುಪ್ಪನೇ ಇದೆ ಗುರು ಇದರಲ್ಲಿ. ನೋಡಿ ಯಾವ ಥರ ಇದೆ, ಬರೀ ತುಪ್ಪನೇ ಇದೆ ಇದರಲ್ಲಿ. ಹೀಗೆ ಚಟ್ನಿಗೆ ಮತ್ತು ಕೆಂಪು ಚಟ್ನಿಗೆ ಹತ್ಕೊಂಡು ತಿಂತಿದ್ರೆ ಸಗದಾಗಿದೆ. ಬಿಸಿ ಇದೆ ಫುಲ್ಲು. ಈ ದೋಸೆನ ಮಧ್ಯದಿಂದ ಹಾಗೆ ಮುರ್ಕೊಂಡು 2 ಚಟ್ನಿಯಲ್ಲಿ ಹಚ್ಕೊಂಡು ತಿಂತಿದ್ರೆ ಬಿಸಿ ಬಿಸಿ ದೋಸೆನ ಈ ಆಲೂಗಡ್ಡೆ ಪಲ್ಯ ಜೊತೆಗೆ ಈ ಚಟ್ನಿ, ಅವ್ರದ್ದೇ ಸ್ಪೆಷಲ್ ಚಟ್ನಿ ಅಂತೆ. ಈ ಚಟ್ನಿ ಜೊತೆಗೆ ತಿಂತಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿರೋವಂಥ ಫೀಲು. ನಾವು ಮಾಡುವಂಥ ನಾರ್ಮಲ್ ದೋಸೆಗಳು ಮತ್ತು ಈ ದೋಸೆಗೆ ತುಂಬಾ ವ್ಯತ್ಯಾಸ ಇದೆ. ಒಂದ್ಸಲಿ ಈ ಕಡೆ ಬಂದರೆ ನೀವು ಟ್ರೈ ಮಾಡಿ. ಇವಾಗ ತಾನೇ ನಾನು ದೋಸೆನ ತಿನ್ಕೊಂಡು ಆಚೆ ಬಂದೆ. ಇವಾಗ ಸ್ವಲ್ಪ ತೃಪ್ತಿ ಅನ್ನಿಸ್ತು ಗುರು. ಈ ವಿಡಿಯೋ ನೀವು ಇಲ್ಲಿ ಗಂಟ ನೋಡಿದ್ದೀರಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.